ಬನ್ನಿ ಇವತ್ತು ನಾವು ವಿಜಯನಗರ ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ನೋಡಿ, ನಾನು ವಿಜಯನಗರ ಅಂದ ತಕ್ಷಣ ಮನಸ್ಸಲ್ಲಿ ಬಂದಿದ್ದೇನು ಮರೆಯಲಾರದ ಸಾಮ್ರಾಜ್ಯ, ಮತ್ತೆ ಹಂಪಿಯಲ್ಲಿ ಇರುವಂತಹ ಕಲ್ಲಿನ ರಥ, ಹೊಸಪೇಟೆ, ತುಂಗಭದ್ರ ಡ್ಯಾಮ್ ಮತ್ತು ಕರ್ನಾಟಕದ 31ನೇ ಜಿಲ್ಲೆ, ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದ 7ನೇ ಜಿಲ್ಲೆ, ಇಂತಿಷ್ಟೆಲ್ಲ ಕಂಡು ಬರುತ್ತದೆ. ಆದರೆ GK ಪರ್ಪಸ್ ಇಂದ ನೋಡಿದ್ರೆ ಈ ವಿಜಯನಗರ ಮೇಲೆ ಕನಿಷ್ಠ 2ರಿಂದ 3 ಕ್ವಶನ್ಸ್ ಎಕ್ಸಾಮ್ದಲ್ಲಿ ಕೇಳಬಹುದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಷ್ಟೊಂದು ತುಂಬಿಕೊಂಡಿರುವಂತಹ ವಿಶೇಷತೆಯಲ್ಲಿ ಈ ಜಿಲ್ಲೆ ಆಗಿದೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಎನ್ನುತ್ತಾ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ನೋಡಿ, ವಿಜಯನಗರ ಜಿಲ್ಲೆಯು ಕರ್ನಾಟಕದ 31ನೇ ಜಿಲ್ಲೆಯಾಗಿರುತ್ತದೆ. ಹಾಗಿದ್ರೆ ಇದು ಯಾವಾಗ ರಚನೆ ಆಯ್ತಪ್ಪ ಅಂತಂದ್ರೆ 2020 ನವೆಂಬರ್ 18ರಂದು ರಚನೆ ಆಯಿತು. ಆದರೆ ಅಧಿಕೃತವಾಗಿ ಘೋಷಣೆವಾದದ್ದು 2021 ಅಕ್ಟೋಬರ್ 2ರಂದು. ಹಾಗಿದ್ರೆ ಇದು ವಿಜಯನಗರ ಸಾಮ್ರಾಜ್ಯ ಮುಂಚೆ ಯಾವ ಜಿಲ್ಲೆಯಲ್ಲಿತ್ತಪ್ಪ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿತ್ತು ನೋಡಿ. ಮತ್ತೆ ಇದು ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆಯಾಗಿ ರಚನೆ ಆಯಿತು. ನೋಡಿ, ವಿಜಯನಗರ ಜಿಲ್ಲೆಯ ಕೇಂದ್ರ ಇರುವುದು ಹೊಸಪೇಟೆ. ಈ ಹೊಸಪೇಟೆಗೆ ಒಂದು ಇತಿಹಾಸವನ್ನೇ ಇದೆ ಅದರ ಹೆಸರಿನ ಜೊತೆಗೆ. ಅದೇನಪ್ಪ ಅಂತಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ತುಳು ವಂಶದ ರಾಜ ಶ್ರೀ ಕೃಷ್ಣ ದೇವರಾಯನ ತಾಯಿ ನಾಗಲಾಂಬಿಕೆ ಎಂಬವಳು ಇರ್ತಾಳೆ. ಅವಳ ಹೆಸರಿನ ಮೇಲೆ ಶ್ರೀಕೃಷ್ಣ ದೇವರಾಯನು ಏನ್ ಮಾಡಿದನಂತಂದ್ರೆ ಒಂದು ನಗರವನ್ನೇ ಸ್ಥಾಪನೆ ಮಾಡಿದನು. ಆ ನಗರ ಹೆಸರು ನಾಗಲಾಪುರ ಅಂತಿತ್ತು. ಅದನ್ನು ಆಮೇಲೆ ಹೊಸ ನಗರ ಅಥವಾ ಹೊಸಪೇಟೆ ಎಂದು ರಚಿಸಲಾಯಿತು. ಇದು ಇದರ ಇತಿಹಾಸವಾಗಿದೆ. ಮತ್ತೆ ಇದು ವಿಜಯನಗರ ಜಿಲ್ಲೆಯು ಕಲ್ಯಾಣ ಕರ್ನಾಟಕದ 7ನೇ ಜಿಲ್ಲೆಯಾಗಿರುತ್ತದೆ. ಹಾಗೆಯೇ ಈ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ಎಂಬ ತಾಲೂಕಿನಲ್ಲಿ ಹಂಪಿ ಇದೆ. ಈ ಹಂಪಿಯಲ್ಲಿ ಕಮಲ್ ಮೆಹಲ್ ಎಂಬುದಿದೆ. ಹಾಗೆಯೇ ಕನ್ನಡದ ಮೊದಲ ವಿಶ್ವವಿದ್ಯಾಲಯ ಕನ್ನಡಕ್ಕೆ ಸೇರಿದಂತೆ ಅದು ಹಂಪಿ ವಿಶ್ವವಿದ್ಯಾಲಯ ಆಗಿರುತ್ತದೆ. ಮತ್ತೆ ಈ ಹಂಪಿ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಅಂತಂದ್ರೆ ಚಂದ್ರಶೇಖರ್ ಕುಂಬಾರ್ ಅವರಾಗಿರ್ತಾರೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಇದನ್ನ ಮತ್ತೊಮ್ಮೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಕನ್ನಡದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವುದಪ್ಪ ಅಂತಂದ್ರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆಗಿರುತ್ತದೆ. ಇದರ ಮೊದಲ ಕುಲಪತಿ ಯಾರಪ್ಪ ಅಂತಂದ್ರೆ ಚಂದ್ರಶೇಖರ್ ಕಂಬಾರ್ ಅವರು. ಈ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ. ಮತ್ತೆ ವಿಜಯನಗರ ಜಿಲ್ಲೆಯ ಕೊಡಲ್ಗಿ ಗ್ರಾಮದಲ್ಲಿ ಒಂದು ಕರಡಿಧಾಮ ಕಂಡು ಬರುತ್ತದೆ. ಅದರ ಹೆಸರು ಗುಡ್ಡೆಕೋಟೆ ಕರಡಿಧಾಮ. ಮತ್ತೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರ ಡ್ಯಾಮ್ ಇದೆ. ಮತ್ತೆ ಹಂಪಿಯ ವಿಶೇಷತೆಗಳು ನೋಡಿ, ಕಲ್ಲಿನ ರಥ ಇರುವುದು ಹಂಪಿಯಲ್ಲೇ, ವಿರೂಪಾಕ್ಷನ ದೇವಾಲಯ ಇರುವುದು ಹಂಪಿಯಲ್ಲೇ. ಮತ್ತೆ ಈ ತುಂಗಭದ್ರ ಡ್ಯಾಮಿಗೆ ಪಂಪಸಾಗರ ಎಂದೂ ಕರೆಯುತ್ತಾರೆ. ಹಾಗೆಯೇ ಇದು ಜಂಟಿ ಯೋಜನೆ ಆಗಿದೆ. ಯಾವ ರಾಜ್ಯದ ಅಂತಂದ್ರೆ ಆಂಧ್ರ ಮತ್ತು ಕರ್ನಾಟಕ ರಾಜ್ಯದ ಜಂಟಿ ಯೋಜನೆ ಆಗಿದೆ. ಇದರ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆ ಮಾಡುವುದಾಗಿದೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಹಕ್ಕ ಬುಕ್ಕ ಅಥವಾ 1ನೇ ಹರಿಹರ 1336ರಲ್ಲಿ ಸ್ಥಾಪಿಸಿದರು. ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಲು ಒಂದು ಕಥೆನೇ ಇದೆ. ಅದೇನಪ್ಪ ಅಂತಂದ್ರೆ ಒಂದು ನಾಯಿಯು ಮೊಲವನ್ನು ಆಟಿಸಿಕೊಂಡು ಓಡುತ್ತಿತ್ತು. ಒಂದು ಸ್ಥಳದಲ್ಲಿ ನಿಂತು ಆ ಮೊಲ ನಾಯಿಯನ್ನೇ ಹಿಮ್ಮೆಟ್ಟಿಸಿತ್ತು. ಆವಾಗಲೇ ಸೃಷ್ಟಿಯಾಗಿರುವಂತಹ ಸಾಮ್ರಾಜ್ಯವೇ ನಮ್ಮ ವಿಜಯನಗರ ಸಾಮ್ರಾಜ್ಯ. ಆದರೆ ದುಃಖದ ಸಂಗತಿ ಏನಪ್ಪಾ ಅಂತಂದರೆ 1565ರಲ್ಲಿ ಜನವರಿ 23ರಂದು ರಕ್ಕಸಕ ತಂಗಡಿ ಅಥವಾ ತಾಳಿಕೋಟೆ ಕದನದಲ್ಲಿ ಈ ಸಾಮ್ರಾಜ್ಯವು ಪತನವಾಯಿತು. ಮತ್ತೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಕಬ್ಬಿಣದ ಅದಿರುಗಳು ದೊರೆಯುತ್ತವೆ. ಹಾಗೆಯೇ ಹಂಪಿಯ ಪ್ರಾಚೀನ ಹೆಸರು ಕಿಷ್ಕಿಂದೆ. ಈ ಕಿಷ್ಕಿಂದೆ ಹೆಸರು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ಬಾಗಳಗಿ ಗ್ರಾಮದಲ್ಲಿರುವಂತಹ ಕಲ್ಲೇಶ್ವರ ದೇವಾಲಯವನ್ನು ಕರ್ನಾಟಕದ ಖಜುರಾಹೋ ಎನ್ನುವರು. ಕೊಪ್ಪಳದ ಆನೆಗುಂದಿಯಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದ ರಾಜ 1ನೇ ಬುಕ್ಕರಾಯ. ಹಾಗೆಯೇ ಚೀನಾದ ಮಿಂಗ್ ಆಸ್ಥಾನಕ್ಕೆ ರಾಯಭಾರಿಯನ್ನು ಕೂಡ ಕಳುಹಿಸಿದನು. ಮತ್ತೆ ವಿಜಯನಗರ ಜಿಲ್ಲೆಯ ಹಂಪಿಯನ್ನು ಬಯಲು ಸೀಮೆಯ ವಸ್ತು ಸಂಗ್ರಹಾಲಯ ಎಂದು ಕರೆಯುತ್ತಾರೆ ನೋಡಿ. ಮತ್ತೆ ಪರ್ಸಿ ಬ್ರೋನರು ವಿಜಯನಗರ ಕಲೆಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಎಂದು ಕರೆದರು. ಮತ್ತೆ ಬಾಸ್, ರಕ್ಕಸಕ ತಂಗಡಿ ಅಥವಾ ತಾಳಿಕೋಟೆ ಕದನ ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಪತನವಾಯ್ತಲ್ವಾ, ಆಮೇಲೆ ಇಟಲಿಯ ಫೆಡ್ರಿಕ್ ಸೀಸರ್ನು ಭಾರತಕ್ಕೆ ಬಂದನಂತೆ. ಇಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದ ನಂತರದಲ್ಲಿ ಏನು ಅವನು ಕಣ್ಣಿಗೆ ಕಾಣಿಸ್ತಂತೆ, ಒಂದು ಬೆಕ್ಕು ಮತ್ತು ನಾಯಿ ಕೂಡ ಕಾಣಿಸಿಲ್ಲಂತೆ. ಅದಕ್ಕೆ ಹಂಪಿಯನ್ನು ಹೀಗೆಂದು ಕರೆದನು ಅವನು, ಹಂಪಿ ಹಾಳು ಕೊಂಪೆಯಾಗಿತ್ತಂತೆ. ಮತ್ತೆ ನಮ್ಮ 50 ರೂಪಾಯಿ ನೋಟಿನ ಮೇಲೆ ಹಂಪಿಯಲ್ಲಿರುವಂತಹ ಕಲ್ಲಿನ ರಥದ ಚಿತ್ರವಿದೆ. ಒಂದ್ಸಾರಿ ತೆಗೆದುಬಿಟ್ಟು ನೋಡ್ಕೊಳ್ಳಿ ಹೇಗಿರುತ್ತದೆ ಅಂತ. ನೋಡಿ, ಇದು ಹೇಗಿದೆ,
ತುಳು ವಂಶದ ರಾಜ ಕೃಷ್ಣದೇವರಾಯನು ಉದಯಗಿರಿಯ ಮೇಲೆ ಆಕ್ರಮಣ ಮಾಡಿಬಿಟ್ಟು ಅಲ್ಲಿಂದ ಬಾಲಕೃಷ್ಣ ವಿಗ್ರಹವನ್ನು ಹಂಪಿಗೆ ತರ್ತಾನಂತೆ. ತಂದುಬಿಟ್ಟು ಅಲ್ಲಿ ಕೃಷ್ಣ ಸ್ವಾಮಿ ಎಂಬ ಮಂದಿರನ್ನು ಸ್ಥಾಪನೆ ಮಾಡ್ತಾನೆ. ಈ ಯುದ್ಧದ ಗೆಲುವಿನ ಸವಿನೆನಪಿಗಾಗಿ ಮಹಾನವಮಿ ದಿಬ್ಬವನ್ನು ಆರಂಭಿಸಿದನಂತೆ. ವಿಜಯನಗರ ಜಿಲ್ಲೆಯಲ್ಲಿ 1,000 ಶಿಲ್ಪಗಳಿರುವಂತಹ ಹಜಾರರಾಮ ಸ್ವಾಮಿ ದೇವಾಲಯವಿದೆ. ಮತ್ತೆ ಸಪ್ತಸ್ವರ ಇರುವಂತಹ 56 ಸಂಗೀತದ ಕಂಬಗಳಿರುವ ವಿಜಯ ವಿಠ್ಠಲ ದೇವಾಲಯ ಕೂಡ ಹಂಪಿಯಲ್ಲಿದೆ. ಮತ್ತೆ ಕಮಲ್ ಮಹಲ್, ವಿರೂಪಾಕ್ಷ ದೇವಾಲಯ, ಉಗ್ರ ನರಸಿಂಹ, ಸಾಸುವೆ ಕಾಳು ಗಣಪತಿ, ಕಡಲೆ ಕಾಳು ಗಣಪತಿ ಕಂಡು ಬರುವಂತಹ ಎಲ್ಲವೂ ಹಂಪಿಯಲ್ಲೇ. ಇದು ನೋಡಿ ಹೇಗಿದೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪೋರ್ಚುಗೀಸರ ಒಬ್ಬ ನ್ಯೂನಿಜ್ ಎಂಬವನು ಕ್ರೋಢೀಕರಿಸಿದ ಸಂಗ್ರಹಗಳನ್ನು ರಾಬರ್ಟ್ ನ್ಯೂನಿಜ್ ಎಂಬವನು ತಗೊಂಡ್ಬಿಟ್ಟು ಏನು ಹೇಳ್ತಾನಂತಂದ್ರೆ, ಮರೆತು ಹೋದ ಸಾಮ್ರಾಜ್ಯ, ಫಾರ್ಗೆಟೆನ್ ಎಂಪೈರ್ ಎಂಬ ಕೃತಿಯನ್ನು ಬರೆದನಂತೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸೂರ್ಯನಾರಾಯಣ ಅವರು ಹೀಗೆ ಕೃತಿ ಬರೆಯುತ್ತಾರೆ. ನೆವರ್ ಟು ಬಿ ಫಾರ್ಗೆಟೆನ್ ಎಂಪೈರ್, ಮರೆಯಲಾರದ ಸಾಮ್ರಾಜ್ಯ ಎಂಬ ಕೃತಿಯನ್ನು ಬರೆದನಂತೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ವಿದೇಶಿಯರು ಯಾರಪ್ಪ ಅಂತಂದ್ರೆ ನೋಡಿ, 1ನೇ ದೇವರಾಯನ ಆಸ್ಥಾನಕ್ಕೆ ಇಟಲಿಯ ನಿಕೋಲೋ ಕೌಂಟಿ ಅಂತ, 2ನೇ ದೇವರಾಯನ ಆಸ್ಥಾನಕ್ಕೆ ಪರ್ಷಿಯಾದ ಅಬ್ದುಲ್ ರಜಾಕ್ ಅಂತ, ವಿರೂಪಾಕ್ಷನ ಆಸ್ಥಾನಕ್ಕೆ ರಷ್ಯಾದ ನಿಕೋಟಿನ್ ಎಂಬವನು, ಕೃಷ್ಣದೇವರಾಯನ ಆಸ್ಥಾನಕ್ಕೆ ಪೋರ್ಚುಗೀಸನ ಡೊಮಿಂಗೋ ಫಯಾಜ್ ಮತ್ತು ಬಾರ್ಬೋಸ್ ಅಂತೆ, ಅಚ್ಯುತರಾಯನ ಆಸ್ಥಾನಕ್ಕೆ ಪೋರ್ಚುಗೀಸರ ನ್ಯೂನ್ಯೂಜ್ ಅಂತೆ. ಇವರೆಲ್ಲ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದರಂತೆ. ಮತ್ತೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿ ಬೆಲ್ ಐಕನ್ ಅನ್ನು ಆನ್ ಮಾಡಿಕೊಳ್ಳಿ. ಹಾಗೆ ಚಾನಲಲ್ಲಿ ಇಂತಿಷ್ಟು ವಿಡಿಯೋ ಅದೆಲ್ಲ ವೀಕ್ಷಿಸಿ ನಿಮ್ಮ ಜಿಕೆಯನ್ನು ಇಂಪ್ರೂವ್ ಮಾಡಿಕೊಳ್ಳಿ ಹೇಳುತ್ತಾ, ಜೈ ಕರ್ನಾಟಕ, ಜೈ ಹಿಂದ್.